ನನ್ನ ಹೆಸರು ಬಂದು ತ್ರಿಷಾ ಅಂತ. ಸರ್ ಪ್ರದೀಪ್ ಸರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಅಂದರೆ ಎಜುಕೇಷನ್ ಆಗಿರ್ಬೋದು, ಅವ್ರು ಮಾಡೋ ಕ್ಲಾಸಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನಾನು ಅಟೆಂಡ್ ಮಾಡಿದ್ದೀನಿ ಕ್ಲಾಸಸ್ ನೋಡಿದ್ದೀನಿ, ಅದು ಚೆನ್ನಾಗಿ ಅರ್ಥ ಆಗಿದೆ. ಆ್ಯಂಡ್ ಅವರು ಬಂದಾಗಿಂದ ತುಂಬ ಹೆಲ್ಪ್ ಆಗಿದೆ ಎಲ್ಲರಿಗೂ. ಅಂದರೆ ಸ್ಟೂಡೆಂಟ್ಸಿಗೆ ಜಾಸ್ತಿ ಹೆಲ್ಪ್ ಆಗಿದೆ ಅನಿಸುತ್ತೆ, ನನಗೂ ಹೆಲ್ಪ್ ಆಗಿದೆ. ಅಂದರೆ ಅಪ್ಪ ಬಂದು ಆಟೋ ಡ್ರೈವರ್, ಅವ್ರಿಗೂ 5000 ಡಿಸ್ಟ್ರಿಬ್ಯೂಟ್ ಮಾಡಿ ಅದು ಹೆಲ್ಪ್ ಆಯಿತು. ಮತ್ತು ಮೊನ್ನೆ ನಮ್ಮದು ಇದಕ್ಕೂ 5000 ಕೊಟ್ಟರು ಸ್ಟೂಡೆಂಟ್ಸ್ಗಂತ 10th ಸ್ಕೋರ್ ಆಗಿರೋರಿಗೆ, ಅದು ಹೆಲ್ಪ್ ಆಯಿತು. ಅದರಿಂದ ನನಗೆ ಬುಕ್ಸ್ ತೊಗೊಳಕ್ಕೆ ಹೆಲ್ಪ್ ಆಯಿತು. ಆ ಅಮೌಂಟ್ 5000 ಬಂದು. ಮತ್ತು ಅವರು ಮಾಡ್ತಾರೋ ಹೆಲ್ಪು ತುಂಬ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಇನ್ನು ಮುಂದೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುತ್ತೆ. ಅವ್ರ ಮುಂದೆ ಇನ್ನೂ ಇರಬೇಕು ಅಂತ ನನ್ನ ಒಪಿನಿಯನ್. ಆ್ಯಂಡ್ ಹಿಂಗೆ ಮಾಡ್ತಾ ಇರಬೇಕು, ಎಲ್ಲರಿಗೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನು ಮುಂದೆನೂ ಹಿಂಗೆ ಇರಲಿ, ಎಲ್ಲರಿಗೂ ಹೆಲ್ಪ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಇನ್ಸ್ಪಿರೇಷನ್ ಅಂದ್ಕೋಬೋದು. ಅವ್ರು ಮಾತಾಡೋದ್ರ ಇದರಿಂದ ನಮಗೂ ಒಂದು ಮೋಟಿವೇಶನ್ ಸಿಕ್ಕುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಖುಷಿ ಆಗುತ್ತೆ ಕೊಟ್ಟರು ಅಂದರೆ ಅವ್ರು ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ, ಅದೊಂದೇ ವರ್ಡ್ ಬರೋದು. ಅಂದರೆ ಅವ್ರ ಮುಂದೆ ಇನ್ನೂ ಇರಬೇಕು, ಇನ್ನು ಮುಂದೆ ಅವ್ರನ್ನ ಗೆಲ್ಲಿಸ್ಬೇಕು. ಅವರು ಹೆಲ್ಪ್ ಮಾಡ್ತಾ ಇರೋದ್ರಿಂದ ಆದರೂ ಅವ್ರನ್ನ ಗೆಲ್ಲಿಸ್ಬೇಕು ಅಂತ. ನನ್ನ ಹೆಸರು ಮಾನಸ, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿರೋದು. ನಮ್ಮ ಜಿಲ್ಲೆಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನಮ್ಮ ಕುರುಬರ ವತಿಯಿಂದ ನನಗೆ ಸ್ಕಾಲರ್ಶಿಪ್ಪನ್ನು ನೀಡಿದ್ದಾರೆ. ಅದರಿಂದ ಬಹಳ ಓದು ಮಕ್ಕಳಿಗೆ ತುಂಬ ಉಪಯೋಗವಾಗಿದೆ. ಓದಲು ಎಷ್ಟೋ ಜನರಿಗೆ ಆಸಕ್ತಿ ಇದ್ದರೂ ತಮ್ಮ ಬಳಿ ದುಡ್ಡಿಲ್ಲದ ಕಾರಣ ಅವರಿಗೆ ಓದಲು ಆಗುವುದಿಲ್ಲ. ಹೀಗೆ ನಮ್ಮ ಜಿಲ್ಲೆಗೆ ಮುಂದಿನ ಬಾರಿ ಇವರೇ ಶಾಸಕರಾಗಿ ಬಂದರೆ ಎಷ್ಟೋ ಮಕ್ಕಳಿಗೆ ಓದಿನಲ್ಲಿ ಉಪಯೋಗವಾಗುತ್ತದೆ. ನಮ್ಮ ಮನೆಯಲ್ಲಿ ತುಂಬ ಬಡ ಕುಟುಂಬ, ಆದರೂ ಅವರಿಂದ ಬಂದ ದುಡ್ಡುಗಳಿಂದ ನನ್ನ ಅತಿ ಹೆಚ್ಚು ಓದಿಸುತ್ತಿದ್ದಾರೆ. ನನ್ನ ಒಳ್ಳೆಯ ಕಾಲೇಜಿಗೆ ಸೇರಿದ್ದಾರೆ. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಉಪಯೋಗವಾಗಿದೆ. ಇದರಿಂದ ನನಗೆ ತುಂಬ ಖುಷಿಯಾಗುತ್ತಿದ್ದಾರೆ. ಅವರೇ ಆಗಬೇಕು ಅನಿಸ್ತಾ ಇದ್ದಾರೆ ಮುಂದೆ ಬಾರಿನೂ. ಹೀಗೆ ಅವರು ಯಾವಾಗಲೂ ನಮ್ಗೆ ಸಪೋರ್ಟ್ ಮಾಡ್ತಾ ಇರಬೇಕು, ಓದೋ ಮಕ್ಕಳಿಗೆಲ್ಲ ಅಂತ ಹೇಳ್ತೀನಿ. ತುಂಬ ಡೆವಲಪ್ಮೆಂಟ್ ಆಗಿದೆ. ಅವ್ರು ಜಾಸ್ತಿ ಎಜುಕೇಷನ್ ಕಡೆನೇ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಮತ್ತು ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಊರುಗಳ ಬಳಿ ಹೋಗಿ ಒಬ್ಬೊಬ್ಬರ ಮನೆಗೂ ಹೋಗಿ ವಿಚಾರಿಸಿ ಅವ್ರ ಹತ್ರ ಏನೇನು ಪ್ರಾಬ್ಲಮ್ ಇದೆಯೋ ತಿಳ್ಕೊತಾ ಇದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಆ್ಯಂಬುಲೆನ್ಸ್ಗಳ್ನ ಬಿಟ್ಟಿದ್ದಾರೆ. ಅದರಿಂದ ಎಷ್ಟೋ ಅನಾರೋಗ್ಯದಿಂದ ಬಳಲ್ತಿದ್ದವ್ರಿಗೆ ಹೆಲ್ಪ್ ಆಗುತ್ತಿದೆ. ತುಂಬ ಖುಷಿ ಆಗ್ತಿದೆ. ಮುಂದೆ ಅವ್ರು ಇನ್ನೂ ಹೆಚ್ಚು ಮಾಡುತ್ತಾರೆ, ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತಾರೆ ಎಂದು ಅನಿಸುತ್ತಿದೆ. ಮಾಡ್ತಿದ್ದಾರೆ, ಹೀಗೆ ಅದು ಹಾಗೆ ಮುಂದುವರಿಸ್ಕೊಂಡು ಹೋದರೆ ಸಾಕು. ಎಷ್ಟೋ ಬಡ ಮಕ್ಳು ಇರ್ತಾರೆ, ಅವ್ರ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕಾಗಲ್ಲ. ಬೇರೆಯವರು ಪ್ರೈವೇಟ್ ಸ್ಕೂಲಲ್ಲಿ ಓದ್ತಿರೋರು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತಿರ್ತಾರೆ. ಆವಾಗ ಅವ್ರಿಗೆ ನಾವು ಬಡ ಕುಟುಂಬದಲ್ಲಿ ಹುಟ್ಟಿ ನಮಗೆ ಈ ಥರ ಆಗಿದೆ ಎಂದು ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರದೀಪ್ ಈಶ್ವರ್ ಅವರು ಬಟ್ಟೆ ಕೊಟ್ಟ ಕಾರಣ ಅವರಿಗೆ ತುಂಬ ಖುಷಿಯಿಂದ ಅವರು ಪ್ರೈವೇಟ್ ಮಕ್ಕಳಂತೆ ಅವರು ಶಾಲೆಗೆ ಹೋಗಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸುತ್ತಾರೆ. ಅದು ತುಂಬ ಉಪಯೋಗವಾಗುತ್ತಿದೆ. ಅವರು ಲಾಸ್ಟ್ ಎಕ್ಸಾಮ್ ಇದ್ದಾಗ ಓದೋಕ್ಕಿಂತ ಬದಲು ವೀಕ್ಲಿ ಓದ್ಕೊಂಡು ಹೋದರೆ ಅವ್ರಿಗೂ ಈಸಿ ಆಗುತ್ತೆ. ಎಕ್ಸಾಮ್ ದಿನ ಎಲ್ಲ ಪ್ರೆಷರ್ ಇರಲ್ಲ, ಒಂದೇ ದಿನ ಓದಬೇಕು ಅನ್ನೋದು ಈಸಿ ಆಗುತ್ತೆ ಎಕ್ಸಾಮಲ್ಲಿ. ಅವರು ಪ್ರತಿ ಸಾರಿ ಅವರೇ ಶಾಸ್ತ್ರಕ್ಕೆ ಬರಬೇಕು ಅಂತ ನಾನು ಕೇಳ್ಕೊತೀನಿ.